ಸ್ಟಾರ್ಟ್ ಮಾಡಿ. ನಮಸ್ಕಾರ ಸರ್. ನಾವು ಇಲ್ಲಿ ಎಷ್ಟು ದಿವಸ ಬರ್ತಾ ಇದ್ದೀವಿ ಸರ್? ಇಲ್ಲಿ 2 ತಿಂಗಳಾಗಿದೆ. 2 ತಿಂಗಳಾಗಿ ಬರ್ತಾ ಇದ್ದೀರಾ? ಮತ್ತೊಂದು ಕುಡಿಯೋದಂತ ಏನು ಬೆನಿಫಿಟ್ ಆಗಿದೆ ಸರ್? ಹಿಮೋಗ್ಲೋಬಿನ್ ಹೆಚ್ಚಾಗ್ಯದ, ರೇಟ್ ಹೆಚ್ಚಾಗ್ಯದ, ಫೈಬರ್ ಹೆಚ್ಚಾಗ್ಯದ, ಎನರ್ಜಿ ಹೆಚ್ಚಾಗ್ಯದ, ಮತ್ತು ಮೇಲಾಗಿ ಏನಾಗ್ಯದ ಚೈತನ್ಯ ಹೆಚ್ಚಾಗ್ಯದ. ನನಗೆ 2000 ನನಗೆ ಕ್ಯಾನ್ಸರ್ ಆಗಿತ್ತು. ಹೈದರಾಬಾದ್ ಅಪ್ಲೋದಾಗ ತೋರಿಸಿದ್ರೆ ಅಲ್ಲಿಂದ ಸರ್ಜರಿ ಕೊಲ್ಹಾಪುರ ಹಾಸ್ಪಿಟಲ್ದಾಗ ತೋರಿಸಿದೆವು. ಅಲ್ಲಿಂದ ಇಲ್ಲಿ ಬಂದ ಬಳಿಕ ಎಲ್ಲ ಹಿಮೋಗ್ಲೋಬಿನ್ ಎನರ್ಜಿ ಎಲ್ಲ ಹೆಚ್ಚಾಗ್ಯದ. ಮುಂಜಾನೆ 6:30 ನಾ ಇಲ್ಲಿಗೆ ಬರ್ತೀನಿ ದಿನ ಪ್ರತಿನಿತ್ಯ. ಪ್ರತಿನಿತ್ಯ ಬಂದು ಇವು ಜ್ಯೂಸ್ಗಳು, ಈ ಹಾಗಲಕಾಯಿದು, ಬೇವಿನ ತಪ್ಪಲ ಮತ್ತು ಕ್ಯಾರೋಟ್, ಇವೆಲ್ಲ ಒಂದು ನೈಸರ್ಗಿಕವಾಗಿ ಸಿಗೋಂಥ ತಪ್ಪಲಿಂದ ಮತ್ತು ಕಾಯಿದಿಂದ ಇವೆಲ್ಲ ಆದಕ್ಕೆ ಅದೇ ಕಾರಣ. ಸರ್ ನಿಮಗೆ ಕ್ಯಾನ್ಸರ್ ಕಡಿಮೆ ಆಗಿ ಅಂತ ಅನಿಸ್ತು ಸರ್? ಪರಿವರ್ತನೆ ಆಗ್ಯದ ಸರ್? ಪರಿವರ್ತನೆ ಆಗ್ಯದ. ಕ್ಯಾನ್ಸರ್ ಏನಾಗ್ತದೆ, ಉಗುಳು ಗಟ್ಟಿ ಮಾಡ್ತದೆ. ಇವೆಲ್ಲ ರೇಡಿಯೇಷನ್ನಿಂದ ಆರೋಗ್ಯಕ್ಕೆ ಏನು ಮಾಡ್ತದೆ, ಚೈತನ್ಯ ಕಡಿಮೆ ಮಾಡ್ತದೆ, ವೀಕ್ನೆಸ್ ಆಗಿ. ಇವು ತೋಳೋದ್ರಿಂದ ವೀಕ್ನೆಸ್ ಜಾಸ್ತಿ ಕಡಿಮೆ ಆಗ್ಯದ. ಪ್ರತಿನಿತ್ಯ ಡ್ಯೂಟಿಗೆ ಹೋಗ್ತೀವಿ. ಮತ್ತು ನೋಡಿ ಸರ್, ನಮಸ್ಕಾರ ಸರ್. ಗುಲ್ಬರ್ಗ ಜನತೆಗೆ ಒಂದು ಒಳ್ಳೆ ಆಫರ್ ಇದೆ. ಒಳ್ಳೆ ಆಫರ್ ಅಂದರೆ ನಮಗೆ ನೇಚರ್ ಟು ನೇಚರ್ ಅಂದರೆ ನೇಚರ್ ಕ್ಯೂರ್ಸ್ ಆಲ್ ಡಿಸೀಸಸ್. ಅಂದರೆ ನೋಡಿ, ಇವರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಮತ್ತು ಕಂಟಿನ್ಯೂ ಆಗಿ ನಮ್ಮಲ್ಲಿ ಜ್ಯೂಸು ಸೇವನೆ ಮಾಡ್ತಾ ಇದ್ದಾರೆ. ಇವರು ಕ್ಯಾನ್ಸರ್ ಕೂಡ ಕಡಿಮೆ ಆಗಿದೆ. ನೋಡಿ ಸರ್, ಎಲ್ಲ ಒಳ್ಳೆ ಆಫರ್ ಇದೆ ಗುಲ್ಬರ್ಗದಲ್ಲಿ. ನಾವು ಬಂದರೆ ಯಾವುದು ಹೇಳ್ತಾರೆ, ಈಗ HB ಕಡಿಮೆ ಆಗಿರ್ಬೋದು, ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದು ನಮ್ಮ 3 ಮಂತ್ಸಲ್ಲಿ ನಾವು ಹಿಮೋಗ್ಲೋಬಿನ್ ಜಾಸ್ತಿ ಮಾಡಿಕೊಡ್ತೀವಿ. ಭಾಳಷ್ಟು ಉದಾಹರಣೆಗಳಿವೆ ನಮ್ಮ ಹತ್ರ. ಬನ್ನಿ ಸರ್, ನಮಸ್ತೆ.